ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ನೀವು ISI ಬಗ್ಗೆ ಕೇಳಿರ್ತೀರ. ISI ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತ ಅರ್ಥ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ತಯಾರಾಗ್ತಕ್ಕಂಥ ಯಾವುದೇ ವಸ್ತುಗಳಾಗಿರ್ಬೋದು ಅವುಗಳ ಕ್ವಾಲಿಟಿಯನ್ನು, ಗುಣಮಟ್ಟವನ್ನು ಇದು ಪರೀಕ್ಷೆ ಮಾಡುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, BIS ಅಂತ, ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ. ಇದರ ಮುಖ್ಯ ಕಚೇರಿ ಇರ್ತಕ್ಕಂಥದ್ದು ನಮ್ಮ ದೇಶದ ರಾಜಧಾನಿ ಭಾರತದ ದೆಹಲಿಯಲ್ಲಿ. 20 ಶಾಖೆಗಳನ್ನು ಇದು ಒಳಗೊಂಡಿರ್ತಕ್ಕಂಥದ್ದು, ದೇಶದಲ್ಲಿ ಬ್ರಾಂಚ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಕೋಲ್ಕತ್ತಾ, ಚೆನ್ನೈ ಸೇರಿದಂತೆ ಬೆಂಗಳೂರು ನಗರದಲ್ಲೂ ಕೂಡ ಇದರ ಬ್ರಾಂಚ್ ಇರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನ ಜಾಲಹಳ್ಳಿ ಸಮೀಪ ಇದರ ಶಾಖೆಯನ್ನು ಕೂಡ ನೀವು ನೋಡ್ಬೋದು. ಯಾಕೆ ನಾನು ಈ ISI ಅನ್ನೋ ಪದವನ್ನು ಬಳಸ್ತಾ ಇದ್ದೀನಿ ಅಂದರೆ, ಈ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನದಲ್ಲೂ ಕೂಡ ಒಂದು ISI ಇದೆ. ಇಂಟರ್ ಸರ್ವಿಸಸ್ ಆಫ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಅದನ್ನು. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಅಂದರೆ ಅಲ್ಲಿನ ಬೇಹುಗಾರಿಕಾ ಸಂಸ್ಥೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಭಾರತದ ಮೇಲೆ ದಾಳಿ ನಡೆಸ್ತಕ್ಕಂಥದ್ದು, ಭಯೋತ್ಪಾದಕ ದಾಳಿಯನ್ನು ನಡೆಸ್ತಕ್ಕಂಥದ್ದು, ಇದಕ್ಕೆ ಬೇಕಾದಂಥ ಒಂದು ಪೂರಕ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು ಇದೇ ISI. ಈ ಒಂದು ISI ಅಡಿಯಲ್ಲಿ ಅಲ್ಲಿನ ರಾಷ್ಟ್ರಪತಿ ಆಗಿರ್ಬೋದು, ಪಾಕಿಸ್ತಾನದ ಪ್ರಧಾನಿ ಆಗಿರ್ಬೋದು, ಅಲ್ಲಿನ ಮಿಲಿಟರಿ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಸಂಘಟನೆಗಳು, ಟೆರರ್ ಆರ್ಗನೈಜೇಷನ್ ಏನಿದೆ, ಲಷ್ಕರ್ ತೊಯ್ಬಾ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಹಿಜ್ಬುಲ್ ಮುಜಾಹಿದೀನ್, ಇಂಥ ಸಂಘಟನೆಗಳು ಇದರ ಒಂದು ಮುಗಿನ ನೇರಕ್ಕೆ ಕೆಲಸವನ್ನು ಮಾಡ್ತವೆ. ಯಾರು ISI ಮಾತು ಕೇಳೋದಿಲ್ವೋ ಅವರುಗಳನ್ನು ಆ ದೇಶದ ಪ್ರಧಾನಿ ಹುದ್ದೆಯಿಂದ ವಜಾ ಮಾಡಲಾಗುತ್ತೆ, ಮುಲಾಜಿಲ್ಲದೆ. ಏಕೆಂದರೆ ISI ಏನು ಹೇಳುತ್ತೋ ಅದನ್ನೇ ಅಲ್ಲಿಂದ ಪ್ರಧಾನಿ ಕೂಡ ಕೇಳಬೇಕಾಗುತ್ತೆ. ಆ ಒಂದು ವ್ಯವಸ್ಥೆ ಪಾಕಿಸ್ತಾನದಲ್ಲಿದೆ. ಅದೇನೇ ಇರಲಿ, ಅದು ಅವ್ರ ದೇಶದ ಒಂದು ವೈಯಕ್ತಿಕ ವಿಚಾರ. ಯಾಕೆ ಇವತ್ತು ISI ವಿಚಾರವನ್ನು ತೆಗೆದುಕೊಂಡೆ ಅಂದರೆ, ಪಾಕಿಸ್ತಾನದ ISI ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಭಾರತದ ಗುಜರಾತ್ನ ಸೋಮನಾಥ ಮಂದಿರ, ಹಾಗೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಶ್ರೀರಾಮನ ಮಂದಿರವನ್ನು ಟಾರ್ಗೆಟ್ ಮಾಡಿಕೊಂಡು, ಗುರಿಯಾಗಿಟ್ಕೊಂಡು ದಾಳಿ ನಡೆಸಲಿಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಇವರು ಒಬ್ಬ ಉಗ್ರನಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಹರಿಯಾಣದ ಫರೀದಾಬಾದ್ನ ಪೊಲೀಸರು, ಉತ್ತರ ಪ್ರದೇಶ ಹೊಡೆದವರು ಫೈಜಾಬಾದ್ನವರು, ಹಾಗೆ ಗುಜರಾತ್ನ ಆಂಟಿ ಟೆರರಿಸಮ್ ಸ್ಕ್ವಾಡ್ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಇದನ್ನು ನಮ್ಮ ಹಿಡಿತಕ್ಕೆ ಅಥವಾ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲದೇ ಇದ್ದರೆ ಒಂದು ದೊಡ್ಡ ಅನಾಹುತವನ್ನು ದೇಶ ಕಾಣಬೇಕಾಗಿತ್ತು. ಪೊಲೀಸರ ಒಂದು ಜಾಣ್ಮೆಯನ್ನು ಮೆಚ್ಚಲೇಬೇಕಾಗುತ್ತೆ. ಹೃದಯಪೂರ್ವಕ ಧನ್ಯವಾದವನ್ನು ಅವರಿಗೆ ಅರ್ಪಿಸಬೇಕಾಗುತ್ತೆ. ಹಾಗೆಯೇ ಕೇಂದ್ರ ಸರ್ಕಾರ ಕೂಡ ಈ ಒಂದು ನಿಟ್ಟಿನಲ್ಲಿ ಕಠಿಣವಾಗಿ ಉಗ್ರ ವ್ಯವಸ್ಥೆ ಏನಿದೆ, ಟೆರರಿಸಮ್ ಪಾಕಿಸ್ತಾನದಲ್ಲಿರ್ಬೋದು, ಅವ್ರು ಎಲ್ಲೇ ಇರ್ಬೋದು, ಅತಿ ಕಠಿಣ ಒಂದು ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಪಾಕಿಸ್ತಾನದ ISI ಆಗಿರ್ಬೋದು, ಅದು ISIS ಆಗಿರ್ಬೋದು, ತಾಲಿಬಾನ್ ಆಗಿರ್ಬೋದು, ಭಾರತಕ್ಕೆ ವಿರುದ್ಧವಾಗಿ ನಮ್ಮ ದೇಶದ ನಮ್ಮ ವ್ಯವಸ್ಥೆ, ನಮ್ಮ ಸಾಂಪ್ರದಾಯಿಕ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಧಾರ್ಮಿಕ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಸೇನಾ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ನಾಗರಿಕ ವ್ಯವಸ್ಥೆಯಿಂದ ಗುರಿ ಇಟ್ಕೊಂಡು ಯಾರೇ ದಾಳಿ ಮಾಡಿದರೂ ಕೂಡ ಅದಕ್ಕೆ ಆಸ್ಪದವನ್ನು ಕೊಡ್ತಕ್ಕಂಥವ್ರು, ಅದಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥವ್ರು, ಅದಕ್ಕೆ ಅದಕ್ಕೆ ಬೇಕಾದ ನೆರವನ್ನು ನೀಡ್ತಕ್ಕಂಥವ್ರು ನಮ್ಮ ಭಾರತದಲ್ಲೂ ಕೂಡ ಇದ್ದಾರೆ, ಸ್ಲಿಪ್ಪರ್ ಸೆಲ್ಗಳು. ಇಂಥವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗೆ ಈ ದೇಶದಲ್ಲಿರ್ತಕ್ಕಂಥ ಸ್ಲಿಪ್ಪರ್ ಸೆಲ್ಗಳು ಏನಿದ್ದಾರೆ, ಇವತ್ತು ಬೆಂಗಳೂರು ನಗರ ಆಗಿರ್ಬೋದು, ದೇಶಾದ್ಯಂತ ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಹಾಗೆ ದೇಶಾದ್ಯಂತ ಇರತಕ್ಕಂಥ ಸ್ಲಿಪ್ಪರ್ ಸೆಲ್ಗಳ ಮೇಲೆ ಕೇಂದ್ರ ಸರ್ಕಾರ ಕಠಿಣವಾದಂಥ ಒಂದು ನಿಗಾವನ್ನು ವಹಿಸಬೇಕಾಗುತ್ತೆ. ದೇಶದ ಒಂದು ಆಂತರಿಕ ಭದ್ರತಾ ವಿಚಾರದಲ್ಲಿ ಭಾರತ ಸರ್ಕಾರ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಅಯೋಧ್ಯೆ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಸೋಮನಾಥ ಆಗಿರ್ಬೋದು, ಹಾಗೆ ದೇಶದ ಧಾರ್ಮಿಕ ಸಂಸ್ಥೆಗಳು ಮಾತ್ರ ಅಲ್ಲ, ದೇಶದಲ್ಲಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಗೆ ಸೇರಿದಂಥ ಸಂಸ್ಥೆಗಳ ಮೇಲೂ ಕೂಡ ಸರ್ಕಾರ ತೀವ್ರ ನಿಗಾವನ್ನು ವಹಿಸಬೇಕಾಗುತ್ತೆ. ಹಾಗೆ ಸಾರ್ವಜನಿಕ ಸ್ಥಳಗಳು, ಬಸ್ ನಿಲ್ದಾಣ ಆಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ರೈಲ್ವೆ ನಿಲ್ದಾಣಗಳಾಗಿರ್ಬೋದು, ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಗಂಭೀರವಾಗಿ ಚಿಂತನೆ ನಡೆಸಿ ಮುಂದಿನ ದಿನಗಳಲ್ಲಿ ದೇಶದ ಒಂದು ಭದ್ರತಾ ವಿಚಾರದಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾ, ನಾನು ಈ ಒಂದು ಸಣ್ಣ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಡ್ತಿದ್ದೀನಿ. ನನ್ನ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.